ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು ವಾರ್ಷಿಕ ಭವಿಷ್ಯವನ್ನು ನೋಡೋಣ. ಈ ಒಂದು ವರ್ಷದಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಪ್ರತಿಯೊಬ್ಬರಿಗೂ ಸಹಿತ ಯಾವ ರೀತಿಯಲ್ಲಿರುತ್ತೆ ಸಂಚಾರ, ರವಿಯ ಸಂಚಾರ ಹೇಗಿರುತ್ತೆ, ಅಂದರೆ ಯಾವ ಬೆಳವಣಿಗೆಗಳು ಮಾಡಬೇಕು, ಏನೇನು ಕೆಲಸಗಳು ಅವರು ಮಾಡಬಾರ್ದು, ಈ ಥರ ಎಲ್ಲ ವಿಚಾರಗಳನ್ನು ತಿಳಿಸೋಣ. ವಿಶೇಷವಾಗಿ ಹೊಸ ವರ್ಷ ಅಂದರೆ ನಮಗೆ ಯುಗಾದಿಯೇ ನಮಗೆ ಹೊಸ ವರ್ಷ. ಜನವರಿ 1ನೇ ತಾರೀಕು ನಮ್ಮ ಒಂದು ಅಂಕಿಅಂಶಗಳ ಪ್ರಕಾರ 2023ರಿಂದ 2024ಕ್ಕೆ ಹೋಗೋದ್ರಿಂದ ಈ ಅಂಕಿಅಂಶಗಳ ಆಧಾರದ ಮೇಲೆ ಯಾವ ರಾಶಿಗಳಿಗೆ ಶುಭ ಫಲವಾಗುತ್ತೆ, ಯಾವ ರಾಶಿಗಳಿಗೆ ಅಶುಭ ಫಲವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಾವು ನೋಡೋದಾದರೆ ಮೇಷರಾಶಿ. ಮೇಷರಾಶಿಯವ್ರಿಗೆ ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ಯಾವ ರೀತಿ ಫಲವನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಮೇಷರಾಶಿಯವರು ಅವರ ಒಂದು ತೀಕ್ಷ್ಣತೆಯ ಒಂದು ಬುದ್ಧಿಯಲ್ಲಿ ತುಂಬ ಚತುರರಾಗಿರ್ತಾರೆ. ರಾಜಕೀಯ ಜೀವನದಲ್ಲಿ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಚಲನೆ ಅಂದರೆ ವಾಹನದಲ್ಲಿ ತುಂಬಾ ಒಂದು ಜಾಗೃತಿಯಾಗಿರಬೇಕಾಗತ್ತೆ. ವಿಶೇಷವಾಗಿ ನಾವು ನೋಡೋದಾದರೆ ಜನವರಿಯಿಂದ ಹಿಡಿದು ಮಾರ್ಚ್ನವರೆಗೆ ಸ್ವಲ್ಪ ಜಾಗೃತಿಯಾಗಿ ಅವರ ಒಂದು ವಾಹನದಲ್ಲಿ ಅವರ ಕಟು ಎಚ್ಚರವನ್ನು ಅವರು ವಹಿಸಬೇಕಾಗತ್ತೆ. ವಿಶೇಷವಾಗಿ ನಾವು ನೋಡೋದಾದರೆ ಅವ್ರಿಗೆ ಉತ್ತಮವಾದಂತಹ ಒಂದು ಪ್ರಶಂಸೆಗಳು ಸಿಗುವಂಥದ್ದಾಗಿರ್ಬೋದು, ಮತ್ತು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಾಬಲ್ಯತೆಗಳು ಬರುವಂಥದ್ದಾಗಿರ್ಬೋದು. ಈ ಥರ ಕೆಲವೊಂದು ಪಾಸಿಟಿವ್ ವೈಬ್ರೇಷನ್ ಅವ್ರಿಗೆ ಜನವರಿಯಿಂದ ಮಾರ್ಚ್ ತನಕ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಮಾರ್ಚಿನ ನಂತರದಲ್ಲಿ ಅವರು ಏನಿಲ್ಲಿ ಕಷ್ಟವನ್ನು ಪಟ್ಟಿರ್ತಾರೆ, ಆ ಪ್ರಶಂಸೆಗಳನ್ನು ಪಟ್ಟಿರ್ತಾರೆ, ಅದನ್ನು ಅವರು ಇಂಪ್ಲಿಮೆಂಟ್ ಮಾಡುವಂತಹ ಸಮಯ ಸ್ಟಾರ್ಟ್ ಆಗುತ್ತೆ. ಮಾರ್ಚಿಂದ ಹಿಡಿದು ಸೆಪ್ಟೆಂಬರ್ ತನಕನೂ ಸಹಿತ ಆ ಒಂದು ಮಧ್ಯಭಾಗದಲ್ಲಿ ಯಾವುದೇ ಕ್ಷೇತ್ರದಲ್ಲಿದ್ದವ್ರಿಗೆ, ಪ್ರತಿ ಕ್ಷೇತ್ರದವ್ರಿಗೆ ಮಕರನ ಒಂದು ಸಂಚಲನೆ ಆಗುವಂಥದ್ರಿಂದ ಅವರಿಗೆ ಕೆಲವೊಂದು ಪಾಸಿಟಿವ್ ವೈಬ್ರೇಷನ್ಗಳು ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ವಿಶೇಷವಾಗಿ ಅತ್ತೆ ಸೊಸೆಯ ಒಂದು ಜಗಳ, ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು, ಕುಟುಂಬಸ್ಥರಿಂದ ಕೆಲವೊಂದು ಸಮಸ್ಯೆಗಳಾಗಿರಬಹುದು, ಮತ್ತು ಆಸ್ತಿ ವಿಚಾರ, ಯಾವುದಾದ್ರು ಒಂದು ನ್ಯಾಯಾಲಯದ ವಿಚಾರದಲ್ಲಿ ಅವರಿಗೆ ಸೋಲಾಗುವಂತಹ ಸಾಧ್ಯತೆಗಳು, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ವಿದೇಶ ಪ್ರಯಾಣದಲ್ಲಿ ವಹಿವಾಟುಗಳನ್ನು ಮಾಡ್ತಾಯಿದ್ದಾರೆ, ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸನ್ನು ಅವರೇನಾದ್ರು ಮಾಡ್ತಾಯಿದ್ದಾರೆ, ಅದರಲ್ಲಿ ತಕ್ಕ ಮಟ್ಟಿಗೆ ಲಾಭ ಸಹಿತ ಸಿಗುವಂಥ ಸಾಧ್ಯತೆಗಳು ಸಿಗ್ತಾಯಿದೆ. ವಿಶೇಷ ಏನಪ್ಪ ಅಂದರೆ ಮೇಷರಾಶಿಯವ್ರಿಗೆ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ಆದಮೇಲೆ, ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ವರೆಗೂ ಸಹಿತ ಅವ್ರಿಗೆ ಕೆಲವೊಂದು ಕೆಲಸ ಕಾರ್ಯಗಳು ವೃದ್ಧಿ ಆಗುವಂಥದ್ದಾಗಿರ್ಬೋದು. ಏನು ಶ್ರಮನ ಪಟ್ಟಿರ್ತಾರೆ ಅದು ಅವ್ರಿಗೆ ಔಟ್ಪುಟ್ ಬರುವಂತಹ ಸಮಯ ಆಗಿರುತ್ತೆ. ಅಂತಹ ಸಮಯದಲ್ಲಿ ಅವ್ರಿಗೆ ಲಾಭದಾಯಕವಾದಂತಹ ಬೆಳವಣಿಗೆಗಳಾಗುವಂಥದ್ದಾಗಿರ್ಬೋದು, ಮತ್ತು ಉತ್ತಮವಾದಂತಹ ಕೆಲವೊಂದು ಉನ್ನತ ವರ್ಗದವ್ರನ್ನ ಅವರು ಭೇಟಿ ಮಾಡುವಂಥದ್ದಾಗಿರಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಅವ್ರಿಗೆ ಅವರ ಸ್ನೇಹಿತರಿಂದ ಲಾಭ ಬರುವಂತಹ ಕೆಲಸಗಳು ಜಾಸ್ತಿ ಆಗಿರುತ್ತೆ. ವಿಶೇಷವಾಗಿ ನಾನು ಗಮನಿಸ್ತಾ ಇದ್ದರೆ ರವಿ ವಕ್ರಸ್ಥಾನದಿಂದ ಪಾಸಿಟಿವ್ ವೈಬ್ರೇಷನ್ಗೆ ಬರ್ತಾ ಇದ್ದಾನೆ. ಶನಿ ಏನು ಮಾಡ್ತಾನೆ, ಗುರುಬಲ ಜೊತೆ ಜಾಯಿನ್ ಆಗ್ತಾ ಇರೋದ್ರಿಂದ ಕೆಲವೊಂದು ಏರು ಇಳಿತಗಳು ಜಾಸ್ತಿ ಇರುತ್ತೆ. ಅವ್ರಿಗೆ ಏರು ಇಳಿತಗಳು ಜಾಸ್ತಿ ಇದ್ದಾಗ ಏನಾಗಿರುತ್ತಪ್ಪ ಅಂದರೆ ಅವ್ರಿಗೆ ಬೆಳವಣಿಗೆ ಸ್ವಲ್ಪ ತಕ್ಕ ಮಟ್ಟಿಗಿರುತ್ತೆ. ಅಂದರೆ ಕೆಲವೊಂದು ನಾನು ಏನಂತ ಹೇಳೋದು ಅಂದರೆ ಮೇಷರಾಶಿಯವ್ರಿಗೆ ಮಿಶ್ರ ಫಲ ಅಂತಲೂ ಸಹಿತ ಹೇಳ್ಬೋದು. ಈ ಒಂದು ವರ್ಷದಲ್ಲಿ ವಿಶೇಷವಾದಂಥ ಜಾಗೃತಿ ಎಲ್ಲಿ ವಹಿಸಬೇಕಂದ್ರೆ ಅವರು ಕೆಲಸ ಮಾಡುವಂತಹ ಒಂದು ಉದ್ಯೋಗದಲ್ಲಿ ಜಾಗೃತಿಯನ್ನು ಕಟ್ಟೆಚ್ಚರವಾಗಿ ವಹಿಸಬೇಕಾಗುತ್ತೆ. ಕುಟುಂಬದವರ ಜೊತೆ ಮಾತನಾಡಬೇಕಾದ್ರೆ ಮಾತಿನಲ್ಲಿ ಹೆಚ್ಚು ಸ್ಪಷ್ಟತೆ ಮತ್ತು ಶಬ್ದ ಉಚ್ಚಾರಣೆಯಲ್ಲಿ
ಒಂದು ಜಾಗೃತಿಯನ್ನು ವಹಿಸ್ಕೊಂಡು ಮಾತಾಡೋದು ತುಂಬ ಉತ್ತಮವಾಗಿರುತ್ತೆ. ಮತ್ತು ವ್ಯಾಪಾರದಲ್ಲಿ ಯಾರನ್ನೂ ಸಹಿತ ದಿಢೀರ್ ಅಂತ ನಂಬಬಾರ್ದು. ನಂಬಿಕೆಗೆ ಮೋಸವಾಗುವಂತಹ ಪರಿಸ್ಥಿತಿ ಬರುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿದ್ದವ್ರಿಗೆ ಪ್ರಥಮ 6 ತಿಂಗಳ ಕಾಲದಲ್ಲಿ ಅವ್ರಿಗೆ ಕೆಲವೊಂದು ಪಾಸಿಟಿವ್ ವೈಬ್ರೇಷನ್ ಇದ್ದರೆ, ದ್ವಿತೀಯ 6 ತಿಂಗಳ ಕಾಲದಲ್ಲಿ ಅವ್ರಿಗೆ ಕೆಲವೊಂದು ನೆಗೆಟಿವ್ ಆಗುವಂಥ ಸಾಧ್ಯತೆ ಕಾಣ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಇರುವಂತಹ ವರ್ಷ ಆಗಿರುತ್ತೆ. ಮತ್ತು ನಮ್ಮ ಆ ಒಂದು ಮೇಷರಾಶಿಯಲ್ಲಿ ಬೆಳವಣಿಗೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗಿರುತ್ತೆ. ಮತ್ತು ವಿಶೇಷವಾಗಿ ಹೊಸ ಕಟ್ಟಡವನ್ನು ಪರ್ಚೇಸ್ ಮಾಡುವಂಥದ್ದು ಅಥವಾ ಸೈಟ್ಗಳನ್ನು ಪರ್ಚೇಸ್ ಮಾಡುವಂಥದ್ದು ಲಾಭದಾಗಿರುತ್ತೆ. ಮತ್ತು ರಿಯಲ್ ಎಸ್ಟೇಟೆಡ್ ಉದ್ಯಮಿಗಳಿಗೆ ಅಂದರೆ ಭೂಮಿಯ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಹೆಚ್ಚಿನ ಒಂದು ಲಾಭ ಬರುವಂಥ ಸಾಧ್ಯತೆ ಇದೆ. ಮತ್ತು ಮೀನುಗಾರಿಕೆ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚಿನ ಒಂದು ಬೆಳವಣಿಗೆ ಆಗಿರುತ್ತೆ. ಕೆಲವೊಂದು ಯುದ್ಧಗಳು ಆಗುವಂಥ ಸಾಧ್ಯತೆ ಮೇಷರಾಶಿಯವರ ಒಂದು ರಾಶಿ ಫಲದಲ್ಲಿ ಕಾಣ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಆದಷ್ಟು ಸಹಿತ ತಾಳ್ಮೆಯಿಂದ ಕೆಲಸ ಕಾರ್ಯಕ್ಕೆ ತಾವು ಮುನ್ನುಗ್ಗಿ. ಮತ್ತು ವಿಶೇಷವಾಗಿ ಏನೇ ಒಂದು ಮಾಡಬೇಕಾದ್ರೂ ಒಂದು ಪ್ರೀ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಆ ಪ್ರೀ ಪ್ಲ್ಯಾನಿನ ಮುಖಾಂತರವಾಗಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರಿಂದ ಸಲಹೆಯನ್ನು ಪಡ್ಕೊಳ್ತೀರಿ ಮತ್ತು ತಮ್ಮ ಒಂದು ಹಿರಿಯರಿಂದ ಸಲಹೆಗಳನ್ನ ಪಡ್ಕೊಳ್ತೀರಿ ಮತ್ತು ತಮ್ಮ ಡಿಸಿಷನ್ನನ್ನೇ ತಾವು ತೊಗೊಳ್ತೀರಿ. ಸಲಹೆಗಳನ್ನು ಮಾತ್ರ ಅವ್ರ ಕಡೆಯಿಂದ ಪಡ್ಕೊಳ್ತೀರಿ. ತಮ್ಮದೇ ದೃಷ್ಟಿಯಾಗಿರುತ್ತೆ, ತಮ್ಮದೇ ಡಿಸಿಷನ್ ಆಗಿರುತ್ತೆ. ಯಾಕೆಂದರೆ ಈ ಒಂದು 4 ಚರಣಗಳಲ್ಲಿ ಬರುವಂಥದ್ದು ಮೇಷರಾಶಿಯವ್ರಿಗೆ ಅಶ್ವಿನಿ ನಕ್ಷತ್ರದವರಾಗಿರ್ಬೋದು, ಕೃತಿಕಾ ನಕ್ಷತ್ರದವರಾಗಿರ್ಬೋದು, ಈ ಒಂದು ನಕ್ಷತ್ರ ಇದ್ದವ್ರಿಗೆ ಕೆಲವೊಂದು ಪಾಸಿಬಿಲಿಟೀಸ್ಗಳು ಜಾಸ್ತಿ ಆಗಿರುತ್ತೆ ಅಂತಲೂ ಸಹಿತ ಹೇಳ್ಬೋದು. ವ್ಯಾಪಾರ ಲಾಭಕ್ಕಿಂತ ಶತ್ರುಗಳ ಕಾಟನೇ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಮ್ಮ ಜೀವನದ ಒಂದು ಉತ್ತಮವಾದಂಥ ಬೆಳವಣಿಗೆ ತಾವು ಕಳ್ಕೊಳ್ತಾ ಇರ್ತೀರಿ. ಸ್ಪೋರ್ಟ್ಸಲ್ಲಿ ನೋಡೋದಾದರೆ ಇಲ್ಲಿ ಮೇಷರಾಶಿಯಲ್ಲಿ ಯಾರು ಇರ್ತೀರಿ ಅವರೇನೋ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದರೆ ಅವ್ರಿಗೆ ಉತ್ತಮವಾದಂಥ ಪ್ರಶಂಸೆ ಸಿಗುತ್ತೆ. ಮತ್ತು ಶನಿ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಪ್ರಶಂಸೆಗಳು ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳು ಬರುತ್ತೆ. ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ತಾವು ಕೊಡಬೇಕಾಗತ್ತೆ. ಜೀರ್ಣಕ್ರಿಯೆಯಲ್ಲಿ ತಮಗೆ ಸಮಸ್ಯೆ ಬರುವಂಥದ್ದಾಗಿರ್ಬೋದು. ಮತ್ತು ತಮ್ಮ ಒಂದು ಮಂಡಿ ನೋವು, ತಲೆನೋವು, ಸೊಂಟ ಬಾಧೆ ಇದು ಬರ್ಬೋದು. ಮತ್ತು ಮದುವೆಗೆ ಯಾರು ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀರಿ ಮೇಷರಾಶಿಯವರು, ಅಶ್ವಿನಿ ನಕ್ಷತ್ರದವ್ರಿಗೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದವ್ರಿಗೆ ಶುಭ ಫಲ ದೊರೆಯುವಂತಹ ಸಾಧ್ಯತೆ ಬರ್ತಾ ಇದೆ. ಅಶ್ವಿನಿ ನಕ್ಷತ್ರದವ್ರಿಗೆ ಮೇಷರಾಶಿಯಲ್ಲಿ ಯಾರಿರ್ತೀರಿ ಅವ್ರಿಗೆ ಮದುವೆ ತುಂಬ ಡಿಲೇ ಆಗ್ತಾ ಇದ್ದರೆ ಆ ಮದುವೆಗೆ ಉತ್ತಮವಾದಂತಹ ವರ ಅಥವಾ ವಧು ಸಿಗುವಂತಹ ಸಾಧ್ಯತೆ ಈ ಒಂದು 2024ರಲ್ಲಿ ಸಿಗ್ತಾ ಇದೆ. ಅದು ಯಾವಾಗ ಅಂದರೆ ಮೇ ನಂತರದಲ್ಲಿ ಸಿಗುತ್ತೆ. ಮತ್ತು ವಿಶೇಷವಾಗಿ ನಾನು ಹೇಳೋದಾದರೆ ಮೇಷರ ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ನಾವು ನೋಡೋದಾದರೆ ಮೇಷರಾಶಿಯವರಿಗೆ ಹೆಚ್ಚಿನ ಫಲಾನುಫಲಗಳು ದೊರೆಯುತ್ತೆ. ಯಾವ ರೀತಿಯಿಂದ ಅಂದರೆ ಅವರ ಹಿರಿಯರ ಒಂದು ಆಶೀರ್ವಾದ ಆಗಿರ್ಬೋದು, ಮತ್ತು ಮನೆಯಲ್ಲಿ ಮಾಡುವಂಥ ಸಣ್ಣ ಪುಟ್ಟ ದಾನ ಧರ್ಮಗಳಾಗಿರ್ಬೋದು, ಮತ್ತು ಹಬ್ಬಗಳ ಆಚರಣೆಯನ್ನು ತುಂಬ ಅಚೇತವಾಗಿ ತಾವು ಮಾಡ್ತಾ ಇರ್ತೀರಿ. ಮತ್ತು ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಇರುಸು ಮುರುಸುಗಳಾಗುವಂಥ, ಸತಿಪತಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಲಹಗಳು ಬರುವಂಥದ್ದು, ಅಣ್ಣ ತಮ್ಮಂದಿರಲ್ಲಿ ಕೆಲವೊಂದು ಕಲಹಗಳು ಬರುವಂಥದ್ದು ಸಾಧ್ಯತೆ ಹೆಚ್ಚಾಗಿದೆ. ತಾವು ಸ್ವಲ್ಪ ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು. ಮತ್ತು ವಿಶೇಷವಾಗಿ ನಾವು ನೋಡೋದಾದರೆ ಈ ಒಂದು ವರ್ಷದಲ್ಲಿ ಮೇಷರಾಶಿಯವರು 2024 ಜನವರಿಯಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಸಹಿತ ಸ್ವಲ್ಪ ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕು. ತಾವು ಎಷ್ಟು ತಾಳ್ಮೆಯಾಗಿರ್ತೀರಿ ಅಷ್ಟು ತಮಗೆ ಉತ್ತಮವಾದಂಥ ಫಲಾನುಫಲಗಳು ದೊರೆಯುತ್ತಾ ಹೋಗ್ತವೆ. ಮತ್ತು ತಮಗೆ ಅನಾರೋಗ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ಜಾಸ್ತಿ ಸೇವೆಯನ್ನು ಸಲ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ವಕೀಲರಾಗಿದ್ದಲ್ಲಿ ಅವ್ರಿಗೆ ನ್ಯಾಯಾಲಯದಲ್ಲಿ ಜಯಬೇರಿಯನ್ನು ಬಾಧಿಸುವಂತಹ ಜಯಬೇರಿಯನ್ನು ಅವರು ತೆಗೆದುಕೊಳ್ತಾ ಇರ್ತಾರೆ. ಜಯ ಜಾಸ್ತಿ ಅವ್ರಿಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ವಿಶೇಷವಾಗಿ ಯಾರು ಮಿಲಿಟರಿಯಲ್ಲಿ ಯಾರು ಸೇನಾಧಿಪತಿಯಾಗಿ ಸೈನಿಕರಾಗಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಉನ್ನತ ಹುದ್ದೆಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಗೌರ್ಮೆಂಟ್ ಕೆಲಸನ ಯಾರು ತುಂಬ ಹುಡುಕ್ತಾ ಇರ್ತೀರಿ ಮೇಷರಾಶಿಯಲ್ಲಿ ಕೃತಿಕಾ
ಕೃತಿಕಾ ನಕ್ಷತ್ರದ 1ನೇ ಪಾದದವರು ಅಂಥವ್ರಿಗೆ ಏನಾಗುತ್ತೆ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಹೆಚ್ಚಿನ ಒಂದು ಲಾಭ ಆಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ಇಲ್ಲಿ ಏನಾಗುತ್ತೆ, ಸ್ವಲ್ಪ ತಮ್ಮ ಮೇಲೆ ಕೃತಮಾಕಾರಕವಾಗಿ ಅಥವಾ ಮಾಟ ಮಂತ್ರ ಪ್ರಯೋಗಗಳು ನಡೆಯುವಂಥ ಸಾಧ್ಯತೆಗಳು ಬರ್ತಾ ಇರುತ್ತೆ. ಸ್ವಲ್ಪ ತಾವು ಜಾಗೃತಿಯಾಗಿರಬೇಕು ಅಂತಲೇ ಹೇಳ್ಬೋದು. ಮೇಷರಾಶಿಯ ಅಶ್ವಿನಿ ನಕ್ಷತ್ರ 3ನೇ ಮತ್ತು 4ನೇ ಚರಣದವ್ರಿಗೆ. ಮತ್ತು ವಿಶೇಷವಾಗಿ ನಾನು ನೋಡೋದಾದರೆ ಮೇಷರಾಶಿಯವರಿಗೆ 2024ನೇ ಒಂದು ವರ್ಷದ ಒಂದು ಪ್ರಾರಂಭದಲ್ಲಿ ಸ್ಲೋ ಆಗಿ ಅವರು ತೆಗೆದುಕೊಳ್ತಾರೆ, ಮಿಡಲಲ್ಲಿ ಸ್ವಲ್ಪ ಪಾಸಿಟಿವ್ ಆಗ್ತಾರೆ, ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ವರೆಗೂ ಸ್ವಲ್ಪ ಅವರು ಮುತ್ತುಂಗಕ್ಕೆ ಏರುವಂಥ ಒಂದು ಪ್ರಾಬಲ್ಯತೆ ಬರುತ್ತೆ ಮೇಷರಾಶಿಯವರಿಗೆ. ವಿಶೇಷ ಏನಪ್ಪ ಅಂದರೆ ಮೇಷರಾಶಿಯವರು ಬಂಧುತ್ವಗಳಿಗೆ ಹೆಚ್ಚಿನ ಒಂದು ಬಲವನ್ನು ಕೊಡ್ತಾರೆ ಅಂತಲೂ ಹೇಳ್ಬೋದು. ಮತ್ತು ವಿಶೇಷವಾಗಿ ಅವರು ಆಧ್ಯಾತ್ಮಿಕ ಕ್ಷೇತ್ರಗಳ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ, ಆ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡ್ತಾರೆ, ಆಧ್ಯಾತ್ಮಿಕ ಗುರುಗಳನ್ನು ಅವರು ಭೇಟಿಯನ್ನು ಮಾಡುವಂಥದ್ದು, ಪೂಜೆ ಕೈಕರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ, ಪೂಜೆಗಳನ್ನು ಮಾಡುವಂಥದ್ದು, ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಮಾಡುವಂಥದ್ದು, ಮತ್ತು ದಾನ ಧರ್ಮ ಅನಾಥಾಶ್ರಮಗಳಿಗೆ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸುವಂಥದ್ದು. ಅಂದರೆ ಏನಪ್ಪ ಅಂದರೆ ನಿಸ್ವಾರ್ಥ ಸೇವೆಯನ್ನು ಮಾಡುವಂತಹ ಅವಕಾಶಗಳು ತಮಗೆ ಸಿಗುತ್ತೆ. ಈ ಒಂದು 2024ರಲ್ಲಿ ಅವ್ರಿಗೆ ಪ್ರಶಂಸೆಗಳು ಪ್ರಶಸ್ತಿಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಕ್ರೀಡಾಪಟುಗಳಿಗೆ ಲಾಭದಾಯಕವಾಗಿದೆ. ಮತ್ತು ವಿಶೇಷವಾಗಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಆಸಕ್ತಿಗಳು ಬೆಳೆಯುವುದಕ್ಕೆ ತುಂಬಾ ಚಂಚಲ ಮನಸ್ಥಿತಿ ಬರುತ್ತೆ. ಅದು ಸ್ವಲ್ಪ ತಾವು ಜಾಗೃತಿಯಾಗಿರಬೇಕು ಅಂತ ಹೇಳ್ತೇನೆ. ಮತ್ತು ವಿಶೇಷವಾಗಿ ಶತ್ರುಗಳಿಂದ ತಾವು ದೂರ ಇರಿ. ಮತ್ತು ಈ ಒಂದು ವರ್ಷ ಸಾಕಷ್ಟು ಸಹಿತ ಸೌಜನ್ಯ ತಾಳ್ಮೆಯಿಂದ ತಮ್ಮ ಜೀವನವನ್ನು ಮುಂದುವರಿಸಿ. ವಿಶೇಷವಾಗಿ ಜನವರಿಯಿಂದ ಹಿಡಿದು ಒಂದು ಜೂನ್ವರೆಗೂ ಸಹಿತ ಸ್ವಲ್ಪ ಶಾಂತಿ ರೀತಿಯಿಂದ ತಮ್ಮ ಒಂದು ಕೆಲಸವನ್ನು ಮಾಡಿ, ಜೂನ್ ಆದ ನಂತರದಲ್ಲಿ ಸ್ವಲ್ಪ ತಮಗೆ ರಿಸಲ್ಟ್ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತಲೂ ಹೇಳ್ಬೋದು. ನಾನು ನಿಮಗೆ ಮೇಷರಾಶಿಯವರಿಗೆ ವಿಶೇಷವಾಗಿ ತಾವು ಅದೃಷ್ಟ ಸಂಖ್ಯೆಯಾಗಿ 5 ತಾವು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಬಣ್ಣವಾಗಿ ತಾವು ಹಸಿರು ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ದಿನಾಂಕದಲ್ಲಿ 8, 12, 16 ಈ ನಂಬರನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಮತ್ತು ವಾರದಲ್ಲಿ ಸೋಮವಾರವನ್ನು ತಾವು ಹೆಚ್ಚು ಪಾಲನೆಯನ್ನು ಮಾಡೋದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ದೃಷ್ಟಿ ತಗುಲೋದು ಕಡಿಮೆ ಆಗುತ್ತೆ. ಶಿವನ ಆರಾಧನೆ ಮೇಷರಾಶಿಯವರಿಗೆ ಹೆಚ್ಚಿನ ಒಂದು ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಮೇಷರಾಶಿಯವರು ಶತ್ರುಗಳ ಕಾಟದಿಂದ ತಾವು ಸ್ವಲ್ಪ ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡಿ. ಮತ್ತು ವಿಶೇಷವಾಗಿ ನಾನು ಏನಪ್ಪ ಹೇಳ್ತೀನಿ ಅಂದರೆ ಮೇಷರಾಶಿಯವರು ಹೆಚ್ಚು ಲಾಭಗಳಿಗೆ ಅಥವಾ ವಿದೇಶ ಪಯಣಗಳಿಗೆ ತಾವೇನಾದರೂ ಹೋಗೋದಾದರೆ 2024 ತಮಗೆ ಉತ್ತಮವಾದಂಥ ಅವಕಾಶಗಳು ಸಿಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ತಮ್ಮ ಒಂದು ವೃತ್ತಿಪರ ಜೀವನಗಳಲ್ಲಿ ಪ್ರಶಂಸೆಯೂ ಸಿಗುತ್ತೆ ಮತ್ತು ಉತ್ತಮವಾದಂಥ ಬೆಳವಣಿಗೆ. ಮತ್ತು ಬಂಡವಾಳಶಾಹಿಗಳಾಗಿದ್ದರೆ ಯಾರು ಒಂದು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ, ಮೊದಲು 3 ತಿಂಗಳು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ವಕ್ರಿ ಆಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಗುರುಬಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಥಮವಾಗಿ ತಮಗೆ ಗುರುಬಲ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಪೊಸಿಷನಲ್ ಟ್ರೇಡಿಂಗ್ ಮಾಡಿ, ಇಂಟ್ರಾಡೇ ಅಂತೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಲ್ಲಿ ತುಂಬಾ ತಮಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ತುಂಬ ಕಂಡು ಬರುತ್ತೆ. ಬಂಡವಾಳಶಾಹಿಗಳಿಗೆ ಮ್ಯೂಚುವಲ್ ಫಂಡ್ಸ್ ಮಾಡ್ಬೋದು ತಾವು, ಎಲ್ಲ ರೀತಿಯಲ್ಲೂ ಪ್ರಾಬಲ್ಯ ಇದೆ, ಬೆಳವಣಿಗೆ ಇದೆ. ಮತ್ತು ವಿಶೇಷವಾಗಿ ತಾವು ಪೊಸಿಷನಲ್ ಟ್ರೇಡಿಂಗನ್ನು ಮಾಡಿ ಅದರಿಂದ ತುಂಬಾ ಒಂದು ಲಾಭ ಬರುತ್ತೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಇನ್ವೆಸ್ಟ್ಮೆಂಟ್ ಅಂದರೆ ಡೈವರ್ಸಿಫಿಕೇಷನ್ ಆಫ್ ಫಂಡನ್ನು ಮಾಡಿ. ಒಂದೇ ಆಲ್ ಬಾಸ್ಕೆಟ್ ಶುಡ್ ನಾಟ್ ಪುಟ್ ಇನ್ ಟು ದ ಒನ್ ಪರ್ಟಿಕ್ಯುಲರ್ ಎಕ್ಸ್ ಅಂದರೆ ಎಲ್ಲ ಬಾಸ್ಕೆಟಲ್ಲೂ ತಮ್ಮ ಒಂದು ಮೊಟ್ಟೆಯನ್ನು ಹಾಕೋದ್ರಿಂದ ಲಾಭ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಡೂ ಇಟ್ ಇನ್ ಟು ದ ಪಾಸಿಟಿವ್ ಮ್ಯಾನರ್, ಪಾಸಿಟಿವ್ ಡೈರೆಕ್ಷನ್, ಪಾಸಿಟಿವ್ ವೈಬ್ರೇಷನ್. ಯಾಕಂದರೆ ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಮೂಲ ಮಂತ್ರದ ಜೊತೆಗೆ ತಮ್ಮ ಒಂದು ಕೆಲಸ ಕಾರ್ಯವನ್ನು ಮುಂದುವರಿಸೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ನಾನು ಹೇಳೋದಂದರೆ ಮೇಷರಾಶಿಯವರಿಗೆ ಮಿಶ್ರ ಫಲ ಈ ಒಂದು ವರ್ಷದಲ್ಲಿ ಕಾಣ್ತಾ ಇದೆ. ಆದಷ್ಟು ಸಹಿತ ತಾವು ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಯನ್ನು ಕಳಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.